ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಮತ್ತು ನಿಟ್ಟೂರು ಸುತ್ತಮುತ್ತಲಿನಲ್ಲಿ ಕಳೆದ 10 ತಿಂಗಳ ಹಿಂದೆ ಲಿಂಕಿಂಗ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಈ ಒಂದು ಪ್ರತಿಭಟನೆಗೆ ಮಣಿದಂಥ ಅವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ತಕ್ಷಣವಾಗಿ ಕಾಮಗಾರಿಯನ್ನು ಸ್ಟಾಪ್ ಮಾಡಿತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರೀಗ ಸಿ ಎಂ ಆಗಿರೋದ್ರಿಂದ ಅವರದ್ದೇ ಕನಸಿನ ಕೂಸು ಈ ಒಂದು ಕಾಮಗಾರಿ ಮತ್ತು ಈ ಒಂದು ಯೋಜನೆ ಆಗಿರೋದ್ರಿಂದ ಮತ್ತೊಮ್ಮೆ ಜಾರಿ ಆಗೇ ಆಗುತ್ತೆ. ಜೊತೆಗೆ ಅರ್ಧಕ್ಕೆ ನಿಂತಿರೋ ಒಂದು ಕಾಮಗಾರಿಯನ್ನು ಶುರು ಮಾಡ್ತಾರೆ ಅಂತೇಳಿ ರೈತರು ಆತಂಕ ಪಡ್ತಾಯಿದ್ರು. ಆದರೆ ಇದಕ್ಕೆ ಆತಂಕಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಕಳೆದ 4 ದಿನಗಳ ಹಿಂದೆ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಕ್ಕಂಥದ್ದು. ಹೌದು, ಲಿಂಕಿಂಗ್ ಕೆನಾಲ್ ಕಾಮಗಾರಿ ಪೂರ್ಣ ಆಗುತ್ತೆ, ಇದೊಂದು ಸರ್ಕಾರದ ಯೋಜನೆ, ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಏನು ತುಮಕೂರು ಜಿಲ್ಲೆ ಹೇಮಾವತಿ ಹೋರಾಟಗಾರರು ಏನಿದ್ದಾರೆ, ಜೊತೆಗೆ ಬೇರೆ ಬೇರೆ ಸಂಘಟನೆಯವರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಎಲ್ಲರನ್ನೂ ಕೂಡ ಒಂದು ಒಟ್ಟಿಗೆ ಸೇರಿಸಿ ಎಲ್ರಿಗೂ ಕೂಡ ಒಂದು ನಾವು ಮನವರಿಕೆ ಮಾಡಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ನಾವು ಮತ್ತೆ ಇನ್ನೂ ಒಂದು ಕಾಮಗಾರಿಯನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಾವು ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು. ಅದನ್ನು ಈಗ ಶೀಘ್ರವಾಗಿ ಮಾಡಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ತೇವೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ, ರೈತ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೇ ಕೂಡ ನೀವು ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ಬೇಡ ಅಂತ. ಇಲ್ಲ, ನಾನು ಇವಾಗ ಸರ್ಕಾರದ ತೀರ್ಮಾನ ಅಂತ ಹೇಳಿದ್ದೆ. ನಾನು ವೈಯಕ್ತಿಕವಾಗಿ ಏನಾರು ಇರ್ಬೋದು. ಸರ್ಕಾರದ ತೀರ್ಮಾನ ಆದಾಗ ನಾವು ಸರ್ಕಾರದಲ್ಲಿ ಇದ್ದುಕೊಂಡು ಅದನ್ನು ವಿರೋಧ ಮಾಡೋಕ್ಕಾಗತ್ತಾ? ಸರ್ಕಾರದ ತೀರ್ಮಾನ ಅದು. ಏನಿ ಒಂದು ಕಾಮಗಾರಿ ಪೂರ್ಣ ಆಗಿದ್ದೇ ಆದರೆ ಗ್ರಾವಿಟಿ ಮೂಲಕನೇ ನೀರು ಕುಣಿಗಲ್ ಮೂಲಕ ಮಾಗಡಿ ರಾಮನಗರಕ್ಕೆ ಹೋಗಲಿದೆ. ಅಂದರೆ ಬರುವಂಥ ನೀರೆಲ್ಲ ಅಂದರೆ ಹೇಮಾವತಿ ನಾಲೆ ಮೂಲಕ ಬರುವಂಥ ನೀರೆಲ್ಲ ಅರ್ಧದಲ್ಲೇ ನಿಂತು ಸಂಪೂರ್ಣವಾಗಿ ಕುಣಿಗಲ್ ಮತ್ತು ಮಾಗಡಿ ರಾಮನಗರಕ್ಕೆ ಹೋಗೋದಾದರೆ ಮುಂದೆ ಬರುವಂಥ ತಾಲೂಕುಗಳನ್ನು ಸ್ಥಿತಿಗತಿ ಏನು? ಗುಬ್ಬಿ, ಶಿರಾ, ತುರುವೇಕೆರೆ, ತುಮಕೂರು ಗ್ರಾಮಾಂತರ, ತುಮಕೂರು ನಗರ, ಈ ಒಂದು ಇಷ್ಟೂ ತಾಲೂಕುಗಳು ನಿಜಕ್ಕೂ ಕೂಡ ಬದುಕಿರುವುದೇ ಈ ಒಂದು ಹೇಮಾವತಿ ನೀರನ್ನು ನಂಬಿ. ಸಾಕಷ್ಟು ರೈತರುಗಳಿಗೆ ಹೇಮಾವತಿನೇ ಜೀವನಾಧಾರ ಆಗಿದೆ. ಜೊತೆಗೆ ತುಮಕೂರು ನಗರಕ್ಕೆ ಕುಡಿಯೋ ನೀರಿನ ಆಧಾರವೇ ಹೇಮಾವತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಕ್ಷಾಮ ಉಂಟಾಗುತ್ತೆ. ಜೊತೆಗೆ ರೈತರುಗಳು ಕೂಡ ಏನು ಅಡಿಕೆ ತೆಂಗು ತೋಟ ಇಟ್ಟಿರೋರೆಲ್ಲ ಅವರು ಕೂಡ ಎಲ್ಲ ಜಮೀನುಗಳೆಲ್ಲ ಬೀಳ್ಬಿಡ್ಬೇಕಾಗಿದೆ. ಅವರು ಕೂಡ ಊರನ್ನು ಬಿಟ್ಟು ಬೆಂಗಳೂರು ಕಡೆ ಹೋಗ್ಬೇಕಾಗುತ್ತೆ ಅಂತೇಳಿ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರವು ಕೂಡ ಈ ಒಂದು ಕಾಮಗಾರಿಯನ್ನು ಮಾಡಬೇಕು ಅಂತೇಳಿ ಮುಂದಾಗಿರ್ತಕ್ಕಂಥದ್ದು. ಸ್ವತಃ ಡಿ ಸಿ ಎಂ ಪರಮೇಶ್ವರ್ ಅವರು ಈ ಒಂದು ಮಾತನ್ನು ಹೇಳಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ರೈತರು ಗೊಂದಲ ಮಾಡ್ಕೊಂಡಿರ್ತಕ್ಕಂಥದ್ದು, ಜೊತೆಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿರ್ತಕ್ಕಂಥದ್ದು. ಆದರೆ ಇದಕ್ಕೆಲ್ಲ ಒಂದು ಸೆಡ್ಡು ಹೊಡೆದು ನಿಂತಿರುವಂಥ ಹೇಮಾವತಿ ಹೋರಾಟಗಾರರು ಮತ್ತು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಜೊತೆಗೆ ತುಮಕೂರು ನಗರ ಶಾಸಕ ಜಿ ಜ್ಯೋತಿ ಗಣೇಶ್, ಜೊತೆಗೆ ತುರುವೇಕೆರೆ ಶಾಸಕ ಎಂ ಟಿ ಕೃಷ್ಣಪ್ಪ, ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಕೂಡ ಈ ಒಂದು ಕಾಮಗಾರಿ ಜೊತೆಗೆ ಒಂದು ಯೋಜನೆಗೆ ನನ್ನ ವಿರೋಧವಿದೆ ಅಂತ ಹೇಳ್ತಕ್ಕಂಥದ್ದು. ಎಂ ಟಿ ಕೃಷ್ಣಪ್ಪ ಅವರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಒಂದು ಕಾಮಗಾರಿಯನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ. ಈ ಒಂದು ಕಾಮಗಾರಿ ಪೂರ್ಣ ಆಗಿದ್ದೇ ಆದರೆ ನಮ್ಮ ಕೊನೆ ಮಳೆಯನ್ನು ನಾವೇ ಹೊಡ್ಕೊಂಡಂಗೆ, ನಮ್ಮ ರೈತರುಗಳಿಗೆಲ್ಲ ನಾವೇ ಮರಣ ಶಾಸನ ಬರೋದಾಗಿದೆ. ಸರ್ಕಾರ ಯಾವುದೇ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ, ನಾವು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಜೊತೆಗೆ ನಾವು ಈ ಒಂದು ಕಾಮಗಾರಿಗೋಸ್ಕರ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಮ್ಮ ರೈತರ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ಹೇಳಿ ಎಲ್ಲ ಶಾಸಕರುಗಳು ಜೊತೆಗೆ ಮುಖಂಡರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಲಿಂಕ್ ಕ್ಯಾನಲ್ ಬಗ್ಗೆ ಈಗಾಗಲೇ ನಾವೆಲ್ಲ ಹೋರಾಟ ಮಾಡಿ ಸ್ಟಾಪ್ ಮಾಡಿದ್ವಿ. ಮತ್ತೆ ಪರಮೇಶ್ವರು ಉಪಮುಖ್ಯಮಂತ್ರಿ ಬಂದಿದ್ದಾರೆ, ಅವರಿಗೆ ಸ್ವಾಗತಿಸ್ತೀವಿ. ಆದರೆ ಅವರು ನಮ್ಮ ಜಿಲ್ಲೆ ಹಿತ ಕಾಪಾಡಬೇಕಾಗಿತ್ತು, ಕಾಪಾಡಬೇಕು. ಅವರು ನಾನು ಲಿಂಕ್ ಕ್ಯಾನಲ್ನ ಮಾಡಿಸ್ತೀನಿ ಅಂತ ಹೇಳ್ತಿರೋದು ಸಮಂಜಸವಲ್ಲ, ಗೌರವ ತರ್ತಕ್ಕಂಥ ಪದನೂ ಅಲ್ಲ. ಈ ಜಿಲ್ಲೆ ಮುಖ್ಯ, ಇಲ್ಲೇ ರೈತರು ಮುಖ್ಯ, ಆಮೇಲೆ ಬೇರೆ ಅಧಿಕಾರ ಮತ್ತೊಂದು ಮುಗಿದೋದು. ಹಾಗಾಗಿ ಅವ್ರ ಸ್ಟೇಟ್ಮೆಂಟ್ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಲಿಂಕ್ ಕ್ಯಾನಲ್ಲು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರ ಅವಶ್ಯ ಎಲ್ಲಿಗೆ ಅಂತ ಅವ್ರು ಹೇಳಿ, ಲಿಂಕ್ ಕ್ಯಾನಲ್ನ ಎಲ್ಲಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇವತ್ತು ಆಧಾರ್ ಟುಡೆ ಇವತ್ತು ಕುಡಿಗಲ್ಲಿಗೆ ಬಾಗಿಲಿಗೆ ಅಲಾಟ್ ಆಗಿರೋದ್ರಿಂದ ಡಬಲ್ ನೀರು ತೊಗೋತಾ ಇದ್ದಾರೆ. ನಾವು ವಿರೋಧಿಲ್ಲ, ಬಿಕಾಸ್ ಸಫಿಷಿಯೆಂಟ್ ಹೇರಳವಾಗಿ ನೀರಿದೆ, ತೊಗೊಳ್ಳಿ ಅಲ್ವಾ. ಬರಗಾಲ ಬಂದರೆ ನಮಗೆ ಬರಲ್ಲ, ಅವ್ರಿಗೂ ಹೋಗಲ್ಲ. ಅಂಥ ಕೆಟ್ಟ ಕಾಲದಲ್ಲಿ ಲಿಂಕ್ ಕ್ಯಾನಲ್ ತಗೊಂಡು ಎಲ್ಲಿಗೆ ಅವ್ರು ಹೇಳ್ಬೇಕಲ್ಲ.
ಎಲ್ಲಿ ತಗೊಳ್ಳೋದು ಅವ್ರಿಗೆ ಫಸ್ಟ್ ಕ್ಲಾರಿಫೈ ಮಾಡಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಹಾಗಾಗಿ ಈ ದಬ್ಬಾಳಿಕೆಯಲ್ಲಿ ಲಿಂಗ್ಯಾನ ತಗೊಳ್ಳೋಲಿಕ್ಕೆ ನಾವು ಯಾರು ಬಿಡಲ್ಲ, ಹೋರಾಟ ಮಾಡ್ತೀವಿ, ಅದು ನಿಲ್ಲಿಸ್ತೀವಿ, ಯಾವ ಮಟ್ಟಕ್ಕೆ ಹೋದ್ರೂ ನಿಲ್ಲಿಸ್ತೀವಿ. ಈಗಾಗಲೇ ರೈತರು ಕೂಡ ಮತ್ತೊಂದು ಸುತ್ತಿನ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಕೂಡ ಪ್ರತಿಭಟನೆ ಆಗಿದ್ದಾಗ ಸಾಕಷ್ಟು ರೈತರುಗಳು ಜೈಲಿಗೂ ಕೂಡ ಹೋಗಿದ್ರು. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿತು. ಅದಾದ ನಂತರ ಸುಮಾರು 10 ತಿಂಗಳ ಹಿಂದೆ ಇದು ಒಂದು ಕೆಲಸವನ್ನು ಅಂದರೆ ಕಾಮಗಾರಿಯನ್ನು ತಕ್ಷಣಕ್ಕೆ ಜಾರಿಗೆ ಬರುವಂತೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿತ್ತು. ಅಲ್ಲಿಂದ ರೈತರು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಯಾವಾಗ DCM ಪರಮೇಶ್ವರ್ ಈ ರೀತಿ ಮಾತುಗಳನ್ನೆಲ್ಲ ಹೇಳಿದ್ರು, ಅಲ್ಲಿಂದ ಕೂಡ ರೈತರುಗಳು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಈಗಾಗಲೇ ರೈತರುಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಂಘಟನೆ ಮಾಡ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಕಾಮಗಾರಿಯನ್ನು ಹೇಗೆ ಸ್ಟಾಪ್ ಮಾಡಬೇಕು, ಜೊತೆಗೆ ಒಂದು ವೇಳೆ ಪೊಲೀಸ್ ಫೋರ್ಸ್ನೇ ತಂದು ನಿಲ್ಲಿಸಿ ಅದನ್ನು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿದ್ದೇ ಆದರೆ ಅದನ್ನು ಯಾವ ರೀತಿ ನಾವು ನಿಲ್ಲಿಸಬೇಕು, ಯಾರೆಲ್ಲ ಪ್ರಮುಖವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಜೊತೆಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರತಿಭಟನೆ ಹೇಗಿರಬೇಕು ಅಂತ ಹೇಳಿ ರೂಪುರೇಷೆ ಸುದ್ದಿ ಮಾಡ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.